ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಏನಂತಂದ್ರೆ ಸೋಲಾರ್ ಇದು ಬಹಳ ದಿವಸ ಬಾಳಿಕೆ ಬರಲ್ಲ ಸರ್. ಇಲ್ಲ ಬಾಳಿಕೆ ಬರುತ್ತೆ, ಅದನ್ನ ನೀವು ಹೇಳ್ಬೇಕು. ಅದೇ ಸೋಲಾರ್. ಸೊ ಇವಾಗ ಔಷಧಿ ಎಲ್ಲ ಹೊಡಿತಿರ್ತಾರಲ್ಲ ಸರ್, ಔಷಧಿ ಒಂದು ವಾರ ಹೊಡಿತೀರಾ, ಸುಮ್ಮನೆ 10 ದಿವಸಕ್ಕೆ ಒಂದ್ಸಲ ಹೊಡಿತಾ ಇರ್ತಾರೆ ಔಷಧಿ. ಇದು ಒಂದ್ಸಲ ಮಾಡಿದ್ರೆ 1 ವರ್ಷ ವಾರಂಟಿ ಬರುತ್ತೆ ನಮ್ಮ ಕಡೆಯಿಂದ. ಮತ್ತೆ 1 ವರ್ಷ ಅಂತ ಹೇಳ್ತೀವಿ, ಯೂಶಲಿ ರೈತರು 2-3 ವರ್ಷ ತನಕ ಏನೋ ಫೋನ್ ಮಾಡಿ ಏನೋ ಕೇಳುವಿಲ್ಲ, ಯೂಸ್ ಮಾಡ್ತಿದ್ದಾರೆ ಚೆನ್ನಾಗಿ, ಏನು ಅಂತ ಹೇಳ್ತಿದ್ದಾರೆ, ತೊಂದರೆ ಗೊತ್ತಿಲ್ಲ ಪ್ರಾಡಕ್ಟ್ ಕಡೆ. ಇದ್ರ ಮೇಲೆ ಒಂದು ಟಾಪಿಕ್ ಅಂತೀವಿ, ಇದು ಹೇಳೋಣ. ಸೊ ಇದು ಮೇನ್ ಸರ್ ನಮ್ಮಲ್ಲಿ. ಇದ್ರಲ್ಲಿ ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್, 10 ವಾಟ್ ಸೋಲಾರ್ ಪ್ಯಾನಲ್ ಬರ್ತವೆ. ಮತ್ತೆ ಇದರಲ್ಲಿ ಲೈಟ್ ಇರುತ್ತೆ, ಸೊ ಲೈಟ್ ಇರುತ್ತೆ. ಇದ್ರಲ್ಲಿ ಬಂದು 24 ಬಲ್ಬ್ಸ್ ಬರುತ್ತೆ, UV ಬಲ್ಬ್ ಅಂತಾರೆ ಅದನ್ನ, UV LED. ಸೊ ಇದು ಏನ್ ಒಳಗೆ ಬ್ಯಾಟ್ರಿ ಇದೆ, ಒಂದು ಸರ್ಕ್ಯೂಟ್ ಇರುತ್ತೆ. ಸೊ ಈ ಪ್ಯಾನಲ್ ಇಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಆ ಬ್ಯಾಟ್ರಿಯಿಂದ ಈ ಲೈಟ್ ಓಡುತ್ತೆ. ಸೊ ಇದನ್ನ ಬಂದ್ಬಿಟ್ಟು ನಿಮ್ ಮೇಲ್ಗಡೆ ಹಿಂಗ್ ಸಿಕ್ಸ್ಬೇಕು ಅಷ್ಟೇ. ಇದಕ್ಕೊಂದು ಬೋಲ್ಟ್ ಹಾಕ್ಬಿಟ್ರೆ ಇಲ್ಲಿ ಬೋಲ್ಟ್ ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ಒಂದು ಟಬ್ ಇಡ್ತೀವಿ. ಸೊ ಸಾಯಂಕಾಲ 6 ಗಂಟೆ ಶಾರ್ಪ್ಗೆ ಒಂದ್ಸಲ ಸೂರ್ಯ ಇದು ಕಂಪ್ಲೀಟ್ ಸನ್ಸೆಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಇದು ಆನ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ 6 ಗಂಟೆ. ಸರ್ ಏನಿಲ್ಲ, ಇಲ್ಲೊಂದು ಸ್ವಿಚ್ ಇದೆ, ಈ ಸ್ವಿಚ್ ಒಂದು ಆನ್ ಮಾಡುತ್ತೆ ಸಾಕು, ಆಟೋಮೆಟಿಕ್ 6 ಗಂಟೆಗೆ ಆನ್ ಆಗುತ್ತೆ. ಸೊ 6 ಗಂಟೆಯಿಂದ 10 ಗಂಟೆವರೆಗೂ ಲೈಟ್ ಆನ್ ಆಗಿರುತ್ತೆ. ಸೊ ಅಷ್ಟರೊಳಗೆ ಈ ಕೆಟ್ಟ ಕೀಟಗಳು, ಹಾರುವ ಹುಳಗಳು ಏನಿದೆಯೋ ಅವೆಲ್ಲ ಬಂದು ಇದ್ರೊಳಗೆ ಬೀಳುತ್ತೆ. ಸೊ ಇದ್ರೊಳಗೆ ಏನ್ ಹಾಕ್ಬೇಕು ನಾವು ಅಂದ್ರೆ ನೀರು, ಎಣ್ಣೆ ಅಥವಾ ಸೋಪ್, ಸೊ 2 ಹಾಕ್ಬಿಟ್ಟು ಈ ಹೈಟ್ ಮಾಡ್ಬಿಟ್ರೆ ಸಾಕು. ಮತ್ತೆ 10 ಗಂಟೆ ಆದ್ಮೇಲೆ ಆಫ್ ಆಗುತ್ತೆ ಸರ್. ಏನಂದ್ರೆ ಒಳ್ಳೆ ಹುಳಗಳು ಇರ್ತವೆ, ಸೊ ಡ್ರ್ಯಾಗನ್ ಫ್ಲೈ, ಹನಿ ಬೀಸ್ ಅವೆಲ್ಲ ಒಳ್ಳೆ ಹುಳಗಳು, ಅವೆಲ್ಲ ಆ ಟೈಮಿಗೆ ಬಂದು ಏನು ಆಗಬಾರ್ದು. 10 ಗಂಟೆ ಮೇಲೆ ಏನೇನು ಒಳ್ಳೆ ಹುಳಗಳು ಏನ್ ಬರುತ್ತೋ ಅದಕ್ಕೇನು ಮಾಡಲ್ಲ. ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಇರಲ್ಲ, 3 ಗಂಟೆಗೆ ಮತ್ತೆ ಆನ್ ಆಗುತ್ತೆ ಆಟೋಮೆಟಿಕ್. ಸೊ 3 ಗಂಟೆಗೆ ಆನ್ ಆಗಿ 6 ಗಂಟೆವರೆಗೂ ಮತ್ತೆ ಓಡುತ್ತೆ, ಯಾವಾಗ ಸನ್ ರೈಸ್ ಆಗೋವರೆಗೂ. ಸೊ ಅದಕ್ಕೂ ಓಡುತ್ತೆ. ಸೊ ನಿಮ್ ಬೆಳಗ್ಗೆ ಬಂದು ನೋಡಿದ್ರೆ ಯಾವ ತರ ಇರುತ್ತೆ ಅಂದ್ರೆ ಸೊ ಬೆಳಗ್ಗೆ ಅಂದ್ರೆ ಹೀಗಾಗುತ್ತೆ, ಅಷ್ಟು ತುಂಬುತ್ತೆ. ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಅದು ಈ ಲೈಟ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ವೇವ್ ಅಂತ ತುಂಬಾ ಸ್ಟ್ರಾಂಗ್ ಇದೆ. ಸೊ ಇದಕ್ಕೊಂದು ಬೋಲ್ಟ್ ಹಾಕ್ತೀವಿ ಸರ್. ಸೊ ಇದು ಬಂದ್ಬಿಟ್ಟು ಏನಕ್ಕೆ ಈ ತರ ಡಿಸೈನ್ ಮಾಡಿದೀವಿ ಅಂದ್ರೆ ರೈತರು ಯಾರ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು, ಅವರೇ ಮಾಡ್ತಾರೆ. ಖುದ್ದಾಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬೋದು. ಬರೀ ಒಂದು 3 ಬೋಲ್ಟ್ ಇರುತ್ತೆ ಅಷ್ಟೇ. ಇಲ್ಲಿ ಇದಕ್ಕೊಂದು ಬೋಲ್ಟ್, ಸೋಲಾರ್ ಒಂದು ಬೋಲ್ಟ್ ಕೊಡ್ತೀವಿ, ಇದು ಕೆಳಗೆ ಮೇನ್ ಸಪೋರ್ಟ್ ಒಂದು ಬೋಲ್ಟ್ ಕೊಡ್ತೀವಿ ಸರ್. ಮತ್ತೆ ಇಲ್ಲಿ ನೋಡಿ ಸರ್, ಇವಾಗ ಈ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ, ಅದು ಇಂಡಿಕೇಶನ್ ಚಾರ್ಜ್ ಆಗ್ತಾ ಇದೆ. ಇಲ್ಲಿ ಚಾರ್ಜ್ ಆಗ್ತಾ ಇದೆ, ಇವಾಗ ಸನ್ಲೈಟ್ ಇದೆ, ಚಾರ್ಜ್ ಆಗ್ತದೆ. ಇವಾಗ ನೋಡಿ ನಾನು ಕವರ್ ಮಾಡಿದ್ರೆ ಆಟೋಮ್ಯಾಟಿಕ್, ಇವಾಗ ತೆಗಿದ್ರೆ ತಿರ್ಗಾ ಆಫ್ ಆಗುತ್ತೆ, ಎಲ್ಲ ಆಟೋಮ್ಯಾಟಿಕ್. ಒಂದ್ಸತಿ ಆನ್ ಮಾಡಿಬಿಟ್ರೆ ಸಾಕು, ಅದೇ ನೋಡ್ಕೊಳ್ಳೋದು, ಎಲ್ಲ ಆಟೋಮ್ಯಾಟಿಕ್ ಸರ್. ಏನು ಇಲ್ಲ, ನಿಮ್ಗೆ ಒಂದ್ಸಲ ಇನ್ಸ್ಟಾಲ್ ಮಾಡಿದ್ಮೇಲೆ ಕೆಲಸ ಏನು ಅಂದ್ರೆ ಬೆಳಗ್ಗೆ ಬರ್ತಿರೋ ತುಂಬಿರೋ ಹುಳಗಳು ಅದನ್ನ ಎತ್ಬಿಟ್ಟು ಹಿಂಗೆ ಮತ್ತೆ ಗೊಬ್ಬರ ತರ ನಿಮ್ಮ ಇದಕ್ಕೆ ಹಾಕೊಂಡು ಮತ್ತೆ ನೀರು ಹೊಸದಾಗಿ ತುಂಬಿಸ್ಬಿಟ್ಟು ಸಾಯಂಕಾಲ ಹಿಂಗೆ ಇಟ್ಬಿಟ್ರೆ ಮುಗೀತು ಅಷ್ಟೇ. ಮತ್ತೆ 6 ಗಂಟೆಗೆ ಅದೇ ಆನ್ ಆಗುತ್ತೆ, 10 ಗಂಟೆವರೆಗೂ ಆನ್ ಆಗುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಆನ್ ಆಗುತ್ತೆ, 6 ಗಂಟೆಗೆ ಆಫ್ ಆಗುತ್ತೆ. ಮತ್ತೆ ಬೆಳಗಿನ ಜಾವ ಎಲ್ಲ ಚಾರ್ಜ್ ಆಗುತ್ತೆ ಸರ್. ಮತ್ತೆ ಇದೊಂದು ಲೈಟು 1 ಏಕರ್ ಕಂಪ್ಲೀಟ್. ಹೌದು, ಒಂದೇ ಪ್ರಾಡಕ್ಟ್ ಸರ್, ಒಂದು ಪೀಸ್ 1 ಏಕರ್ಗೆ ಇಟ್ಟರೆ ಸರ್. ಸೊ ಮಧ್ಯದಲ್ಲಿ ಎಲ್ಲ ಕರೆಕ್ಟ್ ಆಗಿ ಇಟ್ಟರೆ ನೀವು 1 ಏಕರ್ ಅಷ್ಟು ಕವರ್ ಮಾಡ್ತಾರೆ. ಸೊ ಇವಾಗ ಔಷಧಿಗೆ ರೈತರು ನಾವು ಕೇಳಿರೋ ಪ್ರಕಾರ, ಟೊಮೆಟೊ ರೈತರಿಗೆ ಕೇಳಿರೋ ಪ್ರಕಾರ 30,000ದಿಂದ 35,000 ತನಕ ಖರ್ಚು ಮಾಡ್ತಾರೆ 1 ಏಕರ್ಗೆ, ಒಂದು ಸೀಸನ್ಗೆ 35,000 ಔಷಧಿ ಖರ್ಚು ಮಾತ್ರ. ಈ ಪ್ರಾಡಕ್ಟ್ ಅಳವಡಿಸ್ಕೊಂಡ್ಮೇಲೆ ಅವ್ರು ಏನಿಲ್ಲ ಅಂದ್ರೆ 50% ವರೆಗೂ ಕಮ್ಮಿ ಮಾಡಿದ್ದಾರೆ ಖರ್ಚು ಔಷಧಿ ಮೇಲೆ. ಸೊ ಈ ಲೆಕ್ಕದಲ್ಲಿ ನೋಡಿದ್ರೆ 2 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಉಳಿಸ್ತಾರೆ ಔಷಧಿ ಮೇಲೆ ರೈತರು. ಸೊ ಇದು ಊಜಿ ಹುಳ ಮತ್ತೆ ಮೈಟ್ಸ್ ಮತ್ತೆ ಟ್ರಿಪ್ಸ್ ಇದಕ್ಕೆಲ್ಲ ಇದು, ಯಾಕಂದ್ರೆ ನಮ್ ಕಣ್ಣು ಕಾಣಲ್ಲ. ಸೊ ನೀವ್ ಎಷ್ಟೇ ಔಷಧಿ ಹೊಡೆದ್ರು ಕಣ್ಣು ಕಾಣಲ್ಲ. ಅದು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಅದಾಗ ಅದೇ ಬರುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಔಷಧಿ ಖರ್ಚು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಸೊ ಇದರಿಂದ ಇನ್ನೊಂದೇನಂದ್ರೆ ಮಳೆಗಾಲದಲ್ಲಿ ನೀವು ಎಷ್ಟೇ ಔಷಧಿ ಹೊಡೆದು ಮಳೆ ಬಂದ್ರೆ ಔಷಧಿ ಹೋಗ್ಬಿಡುತ್ತೆ. ಸೊ ಇದು ಮಳೆಗಾಲದಲ್ಲಿ ತುಂಬಾ ಇದು ಯೂಸ್ ಆಗುತ್ತೆ. ಇದು ವಾಟರ್ ಪ್ರೂಫ್ ಡಿಸೈನ್, ಫುಲ್ ಸೀಲ್ ಮಾಡಿದ್ದೀವಿ. ಸೊ ಯಾವುದೇ ತರ ನೀರು ಒಳಗೆ ಹೋಗಲ್ಲ.
ಸೊ ಒಂದ್ಸತಿ ಇನ್ಸ್ಟಾಲ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಆಟೋಮ್ಯಾಟಿಕ್ ಆಪರೇಷನ್ ಇರುತ್ತೆ. ಸೊ ರೈತರು ಏನೇ ಬಂದ್ರು ಅವ್ರಿಗೇನು ಇದು ಅವರು ಜಾಸ್ತಿ ನೋಡೋದು ಬರೀ ನೀರು ಚೇಂಜ್ ಮಾಡಬೇಕು. ಮತ್ತೆ 1 ವರ್ಷ ವಾರಂಟಿ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ. ಸೊ 1 ವರ್ಷ ತನಕ ಏನೇ ಪ್ರಾಬ್ಲಮ್ ಏನೇ ಬಂದ್ರು ನಮ್ ಬೆಂಗಳೂರು ಕಳ್ಸಿಕೊಟ್ರೆ ಪ್ರಾಡಕ್ಟ್ ನಾವು ಚೆಕ್ ಮಾಡಿ ನಮ್ ಕಡೆಯಿಂದ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಹೊಸ ಪ್ರಾಡಕ್ಟ್ ಕಳ್ಸಿಕೊಟ್ಬಿಡ್ತೀವಿ ಅವರಿಗೆ. ನಾವು ಬಂದ್ಬಿಟ್ಟು ಒಂದು ವಾರಂಟಿ ಕಾರ್ಡ್ ಕೊಟ್ಟು ಬೆಂಗಳೂರಲ್ಲಿ ಹೌದು ಸರ್ ಬೆಂಗಳೂರಲ್ಲಿ. ಸೊ ಏನೇ ತೊಂದರೆ ಬಂದ್ರು ನಮ್ಗೆ ಹೇಳ್ಬೋದು, ನೀವು ಕಳಿಸ್ಕೊಟ್ರೆ ಪ್ರಾಡಕ್ಟ್ ನಾವು ಇಮಿಡಿಯೇಟ್ ಆಗಿ ರೆಡಿ ಮಾಡ್ಬಿಟ್ಟು ನಿಮಗೆ ವಾಪಸ್ ಹೊಸ ಪ್ರಾಡಕ್ಟ್ ಅನ್ನ ಕಳಿಸ್ತೀವಿ, ಅದು ರೆಡಿ ಮಾಡ್ತಾ ಕಳಿಸ್ತೀವಿ. ಒಟ್ಟಲ್ಲಿ ವಾರಂಟಿ ಅಂತ ನಮ್ಮ ಕಡೆಯಿಂದ ಬರುತ್ತೆ ಸರ್. ಇದರಿಂದ ಆಲ್ರೆಡಿ ರೈತರಿಗೆ ಇನ್ನೊಂದು ಏನೇನು ಅಡ್ವಾಂಟೇಜಸ್ ಇದೆ ಅಂದ್ರೆ ಔಷಧಿ ಕಮ್ಮಿ ಆದಂಗೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಸಾಯಿಲ್ ಕ್ವಾಲಿಟಿ ಸಾಯಿಲ್ಗೂ ಸ್ವಲ್ಪ ಕಮ್ಮಿ ಇದಾಗುತ್ತೆ, ಯಾಕಂದ್ರೆ ಔಷಧಿ ಹೊಡೆದಿ ಸಾಯಿಲ್ ಸ್ವಲ್ಪ ಇದಾಗುತ್ತೆ, ಕ್ವಾಲಿಟಿ ಕಮ್ಮಿ ಆಗುತ್ತೆ ಸಾಯಿಲ್. ಇದರಿಂದ ಆ ಪ್ರಾಬ್ಲಮ್ ಇದಾಗುತ್ತೆ ಸರ್. ಸೊ ಎಲ್ಲಾ ತರ ಇದು ಬಂದ್ಬಿಟ್ಟು ರೈತರಿಗಂತಾನೆ ಮಾಡಿರೋ ಒಂದು ಪ್ರಾಡಕ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ಸಬ್ಸಿಡಿ ಅನ್ನೋದು ಇನ್ನ ಸರ್ ಗವರ್ಮೆಂಟ್ ಕಡೆಯಿಂದ ಅಳವಡಿಸಿಲ್ಲ ನಮ್ಗೆ, ಕೊಟ್ಟಿಲ್ಲ ನಮ್ಗೆ. ಸೊ ಅದಕ್ಕೆ ಏನಾರ ನಮ್ಗೆ ನಿಮ್ ಕಡೆಯಿಂದ ಗೈಡೆನ್ಸ್ ಸಪೋರ್ಟ್ ಸಿಕ್ಕಿದ್ರೆ ಹೇಗನ ಸರ್ಕಾರದ ಜೊತೆ ಏನಂದ್ರೆ ಜಾಸ್ತಿ ರೈತರಿಗೆ ನಾವು ಕೊಡ್ಬೇಕಂತ. ಜಾಸ್ತಿ ಓಕೆ ಸರ್ ಅವ್ರಿಗೆ ಗೊತ್ತಿಲ್ಲ, ರೈತರಿಗೆ ಅದು ಗೊತ್ತಿಲ್ಲ ಈ ತರ ಒಂದು ಪ್ರಾಡಕ್ಟ್ ಇದೆ, ಎಷ್ಟು ಯೂಸ್ ಆಗುತ್ತೆ ಅವ್ರಿಗೆ ತಿಳುವಳಿಕೆ ಸೊ ಕೊಡ್ಸಿ. ಇವಾಗ ಇದರಿಂದ ಈ ಪ್ರಾಡಕ್ಟ್ ಇನ್ನೊಂದು ಏನ್ ಬೆಸ್ಟ್ ಅಡ್ವಾಂಟೇಜ್ ಇದೆ ಸರ್, ಇವಾಗ ನೀವು ತಗೊಂಡ್ರೆ ಈ ಪ್ರಾಡಕ್ಟ್ ಒಂದ್ ಸೀಸನ್ ಏನಂತೀವಿ, ಇವಾಗ ಟೊಮೆಟೊ ನೀವು ಇವತ್ತು ಹಾಕ್ಬಿಟ್ಟು ಒಂದ್ ಸೀಸನ್ ತೆಗಿತೀರಲ್ಲ, 6 ತಿಂಗಳ 4 ತಿಂಗಳು 5 ತಿಂಗಳು, ಆ 5 ತಿಂಗಳಲ್ಲೇ ನೀವು ವಾಪಸ್ ಬಂದ್ಬಿಡುತ್ತೆ ದುಡ್ಡು. ನಿಮ್ಗೆ ಇವಾಗ ಏನ್ ಹಾಕ್ತಿದ್ದೀರಾ 5 ತಿಂಗಳಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇನ್ನೇನಿದ್ರು ನಿಮಗೆ ಪ್ರಾಫಿಟ್, ರೈತರಿಗೆ ಬಂದ್ಬಿಟ್ಟು ಲಾಭ ನೆಕ್ಸ್ಟ್ ಸೀಸನ್ ಇಂದ. ಸೊ ಫಸ್ಟ್ ಸೀಸನ್ಗೆ ನೀವು ವಾಪಸ್ ದುಡ್ಡು ತೆಗೆದ್ಬಿಡ್ತೀರಾ. ಎಲ್ರಿಗೂ ನಮಸ್ತೆ. ನಮ್ಮ ಹೆಸರು ಕಿರಣ್ ಅಂತ. ನಮ್ಮ ಎಲ್ ರೇಂಜ್ ಎನರ್ಜಿ ಅಂತ ಒಂದು ಕಂಪನಿಯಿಂದ ಬಂದಿರೋದು. ಸೊ ನಮ್ಮ ಪ್ರಾಡಕ್ಟ್ ಕವಚ ಅಂತ ಒಂದು ಸೋಲಾರ್ ಇನ್ಸೆಕ್ಟ್ ಬೇಸ್ಡ್ ಟ್ರಾಪರ್ ಪ್ರಾಡಕ್ಟ್ ಒಂದು ಡಿಸೈನ್ ಮಾಡಿದ್ವಿ ನಾವು. ಸೊ ಈ ಪ್ರಾಡಕ್ಟ್ ಅಲ್ಲಿ ಏನೇನು ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ಹೈಟ್ ಅಡ್ಜಸ್ಟಬಿಲಿಟಿ ಇರೋ ಒಂದು ಪೋಲ್ಗಳು ಇರುತ್ತೆ. ಸೊ ಇವಾಗ ಎಲ್ಲ ಕ್ರಾಪ್ ಒಂದೊಂದು ಕ್ರಾಪ್ಗೂ ಒಂದೊಂದು ಹೈಟ್ ಇರುತ್ತೆ. ಇವಾಗ ಫ್ಲವರ್ ಇರುತ್ತೆ, ಗ್ರೇಪ್ಸ್ ಒಂದಿರುತ್ತೆ, ಮತ್ತೆ ಟೊಮೆಟೊ ಒಂದಿರುತ್ತೆ. ಸೊ ಎಲ್ಲದಕ್ಕೂ ತಕ್ಕಂಗೆ ಹೈಟ್ ಅಡ್ಜಸ್ಟಬಲ್ ಮಾಡ್ಕೊಬಹುದು. ಮತ್ತೆ ಇದು ಕಂಪ್ಲೀಟ್ಲಿ ಸೋಲಾರ್ ಬೇಸ್ ಸಿಸ್ಟಮ್. ಈ ಸೋಲಾರ್ ಬೇಸ್ ಸಿಸ್ಟಮ್ ಇರೋದ್ರಿಂದಾಗಿ ನಮಗೆ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ರಿಕ್ವೈರ್ಮೆಂಟ್ ಇರಲ್ಲ. ಸೊ ಏನೇ ಇದ್ರು ಫುಲ್ ವಿತ್ ಜೀರೋ ಎಲೆಕ್ಟ್ರಿಸಿಟಿ ವರ್ಕ್ ಆಗುತ್ತೆ. ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಲೈಟ್ ಅನ್ನೋದೊಂದು ಏನಿದೆ, UV ಲೈಟ್ ಅಂತ ಹೇಳ್ತೀವಿ ನಾವು. ಸೊ ಈ UV ಲೈಟ್ ಇಂದ ಎಲ್ಲ ಈ ಕೆಟ್ಟ ಕೀಟಗಳು, ಹಾರುವ ಕೀಟಗಳು ಅವೆಲ್ಲ ಇದಕ್ಕೆ ಅಟ್ರಾಕ್ಟ್ ಆಗ್ತವೆ. ಸೊ ನಮ್ಮ ಪ್ರಾಡಕ್ಟ್ ಮೇನ್ ಸ್ಪೆಷಾಲಿಟಿ ಏನು ಅಂದ್ರೆ 2 ಟೈಮ್ಸ್ ಆಪರೇಷನ್ ಆಗುತ್ತೆ. ಏನಂದ್ರೆ 6 ಗಂಟೆ ಒಂದ್ಸಲ ಸನ್ ಸೆಟ್ ಆದ್ಮೇಲೆ 6 ಗಂಟೆಗೆ ಆಟೋಮೆಟಿಕ್ ಆಗಿ ಪ್ರಾಡಕ್ಟ್ ಆನ್ ಆಗುತ್ತೆ. 6 ರಿಂದ 10 ಕಂಟಿನ್ಯೂಸ್ ಆಗಿ ಉರಿಯುತ್ತೆ, ಈ ಲೈಟ್ ಉರಿಯುತ್ತೆ. ಈ ಲೈಟ್ ಉರಿಯೋದಕ್ಕೆ ಈ ಟಬ್ ಬಂದ್ಬಿಟ್ಟು ಲೈಟ್ ಕೆಳಗಿರುತ್ತೆ. ಸೊ ಎಲ್ಲಾ ಕೀಟಗಳು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೀಳ್ತವೆ. ಸೊ 6 ಗಂಟೆ 10 ಗಂಟೆ ತನಕ ಈ ಕೆಲಸ ಆಗುತ್ತೆ. ಮತ್ತೆ 10 ಗಂಟೆ ಎಲ್ಲ ಆಫ್ ಆಗುತ್ತೆ. 10 ಗಂಟೆಯಿಂದ 3 ಗಂಟೆ ಬೆಳಗಿನ ಜಾವ ತನಕ ಫುಲ್ ಪ್ರಾಡಕ್ಟ್ ಆಫ್ ಆಗುತ್ತೆ. ಮತ್ತೆ 3 ರಿಂದ 6 ಪ್ರಾಡಕ್ಟ್ ಮತ್ತೆ ಲೈಟ್ ಮತ್ತೆ ಉರಿಯುತ್ತೆ. ಸೊ ಅವಾಗ ಮತ್ತೆ ಈ ಕೆಟ್ಟ ಕೀಟಗಳು ಯಾವ್ಯಾವ್ದು ಬರುತ್ತೋ ಅದನ್ನೆಲ್ಲ ಮತ್ತೆ ಹಿಡ್ಕಾಗುತ್ತೆ. ಸೊ ಬೆಳಗಿನ ಜಾವ ಬಂದು ನೋಡಿದಾಗ ನೀವು ಈ ಟಬ್ ಬಂದ್ಬಿಟ್ಟು ಫುಲ್ ಆಗಿರುತ್ತೆ ಎಲ್ಲ ಕೀಟಗಳು. ಸೊ ನಿಮ್ ಕೆಲಸ ಏನೂ ಇಲ್ಲ, ಬರೀ ಒಂದ್ಸಲ ಇನ್ಸ್ಟಾಲ್ ಮಾಡ್ಬಿಟ್ಟು ಪ್ರಾಡಕ್ಟ್ ನ ಒಂದು ಸ್ವಿಚ್ ಆನ್ ಮಾಡಬೇಕು, ಮತ್ತೆ ಇಲ್ಲಿ ಈ ಟಬ್ ನ ಕ್ಲೀನ್ ಮಾಡಬೇಕು. ಒಂದ್ ದಿವಸಕ್ಕೆ ಒಂದ್ಸಲ ಕ್ಲೀನ್ ಮಾಡಿದ್ರೆ ಸೊ ಅವಾಗ ನಿಮ್ಗೆ ಡೈಲಿ ಗೊತ್ತಾಗುತ್ತೆ ಎಷ್ಟು ಕೀಟಗಳು ಬಂದು ಬೀಳ್ತಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಏನು ಮುಖ್ಯವಾದ ಒಂದು ವಿಷಯ ಏನು ಅಂದ್ರೆ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು 1 ಏಕರ್ ಅಷ್ಟು ಕವರ್ ಮಾಡುತ್ತೆ. ಸೊ 1 ಏಕರ್ಗೆ 1 ಪೀಸ್ ಹಾಕಿದ್ರೆ ಸಾಕು ನಿಮಗೆ. ಮತ್ತೆ ಇವಾಗ ನೀವು 1 ಏಕರ್ಗೆ 1 ಬೆಳೆಸ್ತಾ ಇದ್ದೀರಾ, ಸೊ ಮತ್ತೆ ಇನ್ನೊಂದು ಎಲ್ಲೋ ಬೆಳೆಸ್ತಾ ಇದ್ದೀರಾ ಅಂದ್ರೆ ಇದನ್ನ ತಗೊಂಡೋಗಿ ಅಲ್ಲೂ ಇನ್ಸ್ಟಾಲ್ ಮಾಡ್ಬೋದು, ನೀವು ಇಲ್ಲೂ ಇನ್ಸ್ಟಾಲ್ ಮಾಡ್ಬೋದು. ಸೊ ಎಲ್ಲಾ ಕಡೆ ಕ್ಯಾರಿ ಮಾಡುವಂತ ಒಂದು ಕೆಪಾಸಿಟಿ ಇದೆ ಪ್ರಾಡಕ್ಟ್. ಮತ್ತೆ ಇನ್ನೊಂದು ಏನು ಅಂದ್ರೆ ಬ್ಯಾಟ್ರಿ ಬ್ಯಾಕಪ್. ಸೊ ಅಕಸ್ಮಾತ್ ಮಳೆ ಬಂತು ತುಂಬಾ ಗಾಳಿ ಇದೆ, ಯಾವುದೇ ತರ ಒಂದು ನೇಚರ್ ಏನೇ ಪ್ರಾಬ್ಲಮ್ ಬಂದ್ರು ಏನು ಗೊತ್ತಾಗಲ್ಲ ಡಿಫ್ರೆನ್ಸ್ ಇದಕ್ಕೆ. ಮತ್ತೆ 1 ವರ್ಷ ತನಕ ವಾರಂಟಿ ಕೊಡ್ತಾ ಇದೀವಿ ನಾವು. ಸೊ 1 ವರ್ಷದಲ್ಲಿ ಏನೇ ಪ್ರಾಡಕ್ಟ್ ಇಂದ ಪ್ರಾಬ್ಲಮ್ ಏನಾರ ಬಂದ್ರೆ ನಮ್ಮ ಕಡೆಯಿಂದ ಈ ಫ್ರೀ ಸರ್ವಿಸ್ ಅನ್ನೋದನ್ನು ಕೊಡ್ತೀವಿ. ಪ್ರಾಡಕ್ಟ್ ನಮ್ಗೆ ಕಳಿಸ್ಕೊಟ್ರೆ ನಾವು ಚೆಕ್ ಮಾಡಿ ಪ್ರಾಡಕ್ಟ್ ನ, ಅಕಸ್ಮಾತ್ ಏನೇನ ಪ್ರಾಬ್ಲಮ್ ನಮ್ಮ ಕಡೆಯಿಂದ ಇದೆ ಹೊಸ ಪೀಸ್ ಅನ್ನು ನಾವು ನಿಮಗೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀವಿ. ಏನು ಇವತ್ತು ನಮ್ಮ ಎನರ್ಜಿ ಎಲ್ ರೇಂಜ್ ಕಂಪನಿ ಒಂದು ಬಹಳ ಯುವಕರೇ ಸೇರಿಕೊಂಡು ಒಂದು ಕಂಪನಿ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕವಚ ಅನ್ನೋ ಒಂದು ಪ್ರಾಡಕ್ಟ್ನ ಮಾಡಿದ್ದಾರೆ. ಆ ಪ್ರಾಡಕ್ಟ್ ರೈತರಿಗೆ ಯಾವ ರೀತಿ ಯೂಸ್ ಆಗ್ತದೆ ಅಂತಂದ್ರೆ, ಏನೋ ಔಷಧಿಗಳಿದೆ, ಕೀಟಗಳನ್ನ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ. ಅದು ಸೋಲಾರ್ ಸಿಸ್ಟಮ್ ಮೂಲಕ ಮಾಡಿರೋದ್ರಿಂದ
ಎಲೆಕ್ಟ್ರಿಸಿಟಿನೂ ಅಲ್ಲಿ ಯೂಸ್ ಬೇಕಾಗಿಲ್ಲ. ಇಂತಹ ಸಮಯದಲ್ಲಿ ಏಕೆಂತಂದ್ರೆ ನಾವು ಒಂದು ಕೀಟನ ಸಾಯಿಸಬೇಕು ಅಂತಂದ್ರೆ, ಒಂದು ಕೀಟನ ನಾಶಪಡಿಸ್ಬೇಕಂತಂದ್ರೆ ಔಷಧಿಗಳನ್ನ ಯಥೇಚ್ಛವಾಗಿ ನಾವು ಬೆಳೆಗಳಿಗೆ ಹೊಡಿತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ಅದನ್ನು ತಿನ್ನುವಂತ ಗ್ರಾಹಕರಿಗೂ ಅದರ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಬೀರ್ತಾ ಇರುವಂಥದ್ದು ಈಗೀಗ ನಮಗೆ ಗೊತ್ತಾಗ್ತದೆ. ಅದರಿಂದ ಈ ಕೀಟಗಳನ್ನ ತಡೆಯುವುದಕ್ಕೆ ಈ ರೀತಿಯಾದಂಥ ನೈಸರ್ಗಿಕವಾದಂಥ ಒಂದು ಏನು ಇದು ಸೋಲಾರ್ ಸಿಸ್ಟಮ್ ಮೂಲಕ ಆ ಕೀಟಗಳನ್ನ ಹೇಗೆ ತಡೆಯಬಹುದು ಅನ್ನೋದ್ರ ಬಗ್ಗೆ ಒಂದು ಡೆಮೋ ಮಾಡಿ ನಮಗೆ ತೋರಿಸಿದ್ದಾರೆ. ಇದು ರೈತರಿಗೆ ಬಹಳ ಅನುಕೂಲವಾಗಿರ್ತದೆ. ಈ ಕೀಟಗಳನ್ನ ಸಾಯೋದ್ರಿಂದ ಈ ಹುಳು ಏನು ಈ ಕ್ಯಾಬೇಜ್ಗಾಗಿರ್ಬೋದು, ಟೊಮೆಟೊಗಾಗಿರ್ಬೋದು, ಹೂಜಿ ಇಂಥದನ್ನ ಬಹಳ ಯಥೇಚ್ಛವಾಗಿ ತಡೆಯುವಂಥ ಸಿಸ್ಟಮ್ ಇದೆ. ಅದು ಮತ್ತೆ ಇವರು ಹೇಳೋ ಪ್ರಕಾರ ರಾತ್ರಿ 6ರಿಂದ 10ಕ್ಕೆ ಆಫ್ ಆಗ್ತದೆ, ಮತ್ತೆ 3ಕ್ಕೆ ಸ್ಟಾರ್ಟ್ ಆಗಿ ಮತ್ತೆ 6ರವರೆಗೂ ಇರ್ತದೆ ಅಂತ. ಈ ಒಳ್ಳೆ ಕೀಟಗಳು ಯಾವಾಗ ಬರ್ತದೆ ಮತ್ತೆ ಈ ಕೆಟ್ಟ ಕೀಟಗಳು ಯಾವಾಗ ಬರ್ತವೆ ಅನ್ನೋದನ್ನು ಅವರು ರಿಸರ್ಚ್ ಮಾಡಿ ಅದನ್ನ ಮಾಡಿರೋದ್ರಿಂದ ಈ ಕೆಟ್ಟ ಕೀಟಗಳನ್ನ ಹೋಗ್ಲಾಡಿಸಿದ್ರೆ ಒಳ್ಳೆ ಬೆಳೆಯನ್ನು ಬರುತ್ತೆ, ಅದು ಇಳುವರಿನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ಮಾಡಿದ್ದಾರೆ. ಇದು ಇವರಿಗೆ ಒಳ್ಳೆಯದಾಗಲಿ. ಈ ಪ್ರಾಜೆಕ್ಟ್ನ ರೈತರು ಬಳಸೋದ್ರಿಂದ ಅನುಕೂಲವಾಗ್ತದೆ ಅನ್ನೋದನ್ನು ನಾನು ಈ ಸಮಯದಲ್ಲಿ ಹೇಳ್ತಾ, ರೈತರು ಈ ಕಡೆ ಗಮನ ಕೊಡಬೇಕು ಅನ್ನೋದನ್ನು ನಾನು ರೈತರಿಗೆ ಮನವಿ ಮಾಡ್ತೇನೆ.